ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಬ್ರೀಡಿಂಗ್ ಸುಲಭನಾ, ಫ್ಯಾಟ್ನಿಂಗ್ ಸುಲಭನಾ ಅಂತ ನನ್ನ ಅಭಿಪ್ರಾಯ ಕೊಡೋದಕ್ಕಿಂತ ಮೊದಲು ಒಂದು ವರ್ಷದ ಕೆಳಗೆ ಈ ಬಗ್ಗೆ ನಾನು ತೆಗೆದುಕೊಂಡಂತಹ ಒಂದು ನಿರ್ಧಾರದ ಮಾಹಿತಿ ಕೊಟ್ಟರೆ ನಿಮಗೆ ಆ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮತ್ತು ಪ್ರಾಮಾಣಿಕವಾದಂತಹ ಮಾಹಿತಿ ಕೊಟ್ಟಂಗಾಗುತ್ತೆ. ಏನು ಆ ನಿರ್ಧಾರ ಅಂತಂದರೆ, ಇಲ್ಲಿಗೆ ಸುಮಾರು ಒಂದು ವರ್ಷದ ಕೆಳಗಡೆ ನಾನು ನನ್ನ ಬ್ರೀಡಿಂಗ್ ಯೂನಿಟ್ ಏನಿದೆ, ಸುಮಾರು 15-16 ಮೇಕೆಗಳು, ಒಂದು ಓತ, ಇವುಗಳನ್ನೆಲ್ಲ ಎತ್ತಾಕ್ಬಿಡೋಣ ಅಂತಂದು ಪಕ್ಕಾ ನಿರ್ಧಾರ ಮಾಡಿ ಮನೆಯಲ್ಲಿ ಹೇಳಿಬಿಟ್ಟಿದ್ದೆ. ಅದರ ಬದಲು ಒಂದು 100ಗೂ ಮೇಲ್ಪಟ್ಟು ಟಗರ್ ಮರಿನೋ ಅಥವಾ ಓತ್ ಮರಿನೋ ತಂದು ಸಾಕೋಣ ಅಂತ ಪಕ್ಕಾ ನಿರ್ಧಾರ ಆಗಿದ್ದೆ. ಆದರೆ ಇವತ್ತಿಗೂ ಈ ಬ್ರೀಡಿಂಗ್ ಯೂನಿಟ್ ಇದೆ, ಮುಂದೇನೋ ಮುಂದುವರಿಯುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ವೀವರ್ಸ್ ಅಂದರೆ ವೀಕ್ಷಕರಾದ ನೀವು. ನಾನು ಸುಮ್ಮನೆ ಬೋಗಾರ ಪ್ರೇಮಕ್ಕೋ ಅಥವಾ ನಿಮ್ಮನ್ನು ಸೆಂಟಿಮೆಂಟ್ ಮಾಡೋದಕ್ಕೋ ಈ ವಿಚಾರ ಹೇಳ್ತಾ ಇಲ್ಲ, ಅಪ್ಪಟ ಸತ್ಯ ಹೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ಒಂದು ವರ್ಷದ ಕೆಳಗಡೆ ಈ ಥರನೂ ಈ ಬ್ರೀಡಿಂಗೆಲ್ಲ ತೆಗೆದಾಕ್ಬಿಡೋಣ, ಆಮೇಲೆ ಫ್ಯಾಟ್ನಿಂಗೋಸ್ಕರ ನಾನು ಜಾಸ್ತಿ ಪ್ರಾಣಿಗಳು ತರೋದ್ರಲ್ಲಿದ್ದ ಇನ್ನೊಂದು ಶೆಡ್ ಹಾಕೋಣ ಅಂತಂದು ಶೆಡ್ ಹಾಕೋಕ್ಕೆ ಪ್ರಾರಂಭ ಮಾಡಿದೆ. ಆ ಟೈಮ್ನಲ್ಲಿ ನಾನು ವಿಡಿಯೋಗಳು ಕೂಡ ಮಾಡೋದು ನಿಲ್ಲಿಸ್ಬಿಟ್ಟೆ. ಹೀಗೆ ಶೆಡ್ ಹಾಕ್ತಾ ತೋಟದ ಕೆಲಸ ಮಾಡ್ಕೊಳ್ತಾ ಇರಬೇಕಾದ್ರೆ ನನಗೆ ಕೆಲವು ಫೋನ್ ಕಾಲ್ಗಳು ಬರೋಕ್ಕೆ ಶುರು ಮಾಡಿದ್ವು. ಯಾಕಣ್ಣ ಈ ಮಧ್ಯೆ ನೀವು ವಿಡಿಯೋ ಮಾಡ್ತಾ ಇಲ್ಲ ಅಂತ. ನಾನು ಆದರೂ ಕೆಲಸದಲ್ಲಿ ಮಾಡ್ತಾನೇ ಇದ್ದೆ. ಈ ಥರ ಫೋನ್ ಕಾಲ್ಗಳು ಏನು ಬರ್ತಾಯಿದ್ವು, ಅವು ನಿಧಾನವಾಗಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತಂದು ಕೇಳೋದ್ರ ಜೊತೆಗೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆನೇನಣ್ಣ, ಚೆನ್ನಾಗಿದ್ದೀರಾ ಅಂತಂದೆಲ್ಲ ವಿಚಾರಿಸೋಕ್ಕೆ ಶುರು ಮಾಡೋವಂತಹ ಫೋನ್ ಕಾಲ್ಗಳು ಬರ್ತಾಯಿದ್ವು. ಅವ್ರಿಗೆ ಆ ಥರ ಅನುಮಾನ ಬರೋದು ಕೂಡ ಸಹಜ. ಯಾಕೆ ಅಂತಂದರೆ 60+ ಆಗಿರೋದ್ರಲ್ಲಿದ್ದ ನನಗೇನಾದರೂ ಆರೋಗ್ಯ ಸಮಸ್ಯೆ ಆಗಿರಬೇಕು, ಅದಕ್ಕೆ ವಿಡಿಯೋಗಳು ಮಾಡ್ತಾಯಿಲ್ಲ ಅಂತಂದು. ನನಗೆ ತುಂಬ ಆಶ್ಚರ್ಯ ಆಯಿತು. ಅವ್ರ್ಯಾರು ನಾನ್ಯಾರು, ಅವ್ರ ಮುಖ ನಾನು ನೋಡಲಿಲ್ಲ, ನನ್ನ ಮುಖನ ಅವ್ರು ನೋಡಲಿಲ್ಲ. ಆದರೂ ಕೂಡ ನನ್ನ ವಿಡಿಯೋಗಳು ನೋಡಿ ಒಂದು ಅಭಿಮಾನ ಬೆಳೆಸ್ಕೊಂಡು ಎಲ್ಲೋ ಆ ವಿಡಿಯೋಗಳಲ್ಲಿ 1-2 ಕಡೆ ನಾನು ಆ ಫೋನ್ ನಂಬರ್ ಕೊಟ್ಟಿದ್ದೀನಿ. ಆ ಫೋನ್ ನಂಬರ್ನೆಲ್ಲ ಹುಡುಕಿ ಯಾಕೆ ವಿಡಿಯೋ ಮಾಡ್ತಿಲ್ಲ, ನಿಮ್ಮ ಆರೋಗ್ಯ ಏನಿದೆ, ಈ ಥರ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ಮೇಲೆ, ಹಲವಾರು ಫೋನ್ ಕಾಲ್ಗಳು ಬರೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಕೂಡ ಒಂಥರ ಸೆಂಟಿಮೆಂಟ್ ಆಗೋಯ್ತು. ಎಷ್ಟಾದರೂ ನಾನು ಇಂಡಿಯನ್ ಸೆಂಟಿಮೆಂಟ್ ಫುಲ್ ಅಲ್ವಾ, ಅಲ್ಲ ಇಷ್ಟೆಲ್ಲ ಕಾಳಜಿ ಮಾಡ್ತಾಯಿದ್ದಾರೆ, ಖಂಡಿತ ನಾನು ಕೂಡ ಮತ್ತೆ ವಿಡಿಯೋಗಳು ಮಾಡಬೇಕು ಅಂತಂದು ಅನಿಸೋಕ್ಕೆ ಶುರುವಾಯಿತು. ಆದರೆ ವಿಡಿಯೋ ಮಾಡಬೇಕು ಅಂತಂದರೆ ಬರೀ ಫ್ಯಾಟ್ನಿಂಗ್ ಯೂನಿಟ್ ಇದ್ದರೆ ಸಾಲದು, ಈ ಬ್ರೀಡಿಂಗ್ ಯೂನಿಟ್ಟು ಇರಬೇಕು. ಎರಡರ ಬಗ್ಗೆನೂ ನಾನು ಮಾಹಿತಿ ಕೊಡಬೇಕಾಗುತ್ತೆ. ಹಂಗೆ ಕೊಡಬೇಕು ಅಂತಂದರೆ ಬರೀ ನನ್ನ ಅನುಭವ ಹೇಳ್ತಾ ಇದ್ದರೆ ಸಾಲದು, ಅದಕ್ಕೆ ಜೋಡಣೆಯಾಗಿ ಒಂದು ಲೈವ್ ದೃಶ್ಯಾವಳಿನ ಮಧ್ಯದಲ್ಲಿ ಆಗ್ತಾ ಇರಬೇಕಾಗಿರುತ್ತೆ. ಹಂಗೆ ಲೈವ್ ದೃಶ್ಯಾವಳಿ ಬೇಕು ಅಂತಂದರೆ ಬ್ರೀಡಿಂಗ್ ಯೂನಿಟಿ ನನ್ನ ಹತ್ರ ಇರಲೇಬೇಕು. ಹಂಗಾಗ್ಬಿಟ್ಟು ಬ್ರೀಡಿಂಗ್ ಯೂನಿಟ್ನ ಕಳಿಯೋದು ಬೇಡ ಅಂತಂದು ನಿರ್ಧಾರ ಮಾಡಿಬಿಟ್ಟೆ. ಈಗ ಗೊತ್ತಾಯ್ತಲ್ವ, ಈ ಬ್ರೀಡಿಂಗ್ ಯೂನಿಟ್ ಇಟ್ಕೊಂಡಿರೋದು ನಿಮ್ಮಿಂದನೇ ಅಂತಂದು. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು. ಈ ವಿಡಿಯೋಗಳು ಮಾಡೋದರಿಂದ ದುಡ್ಡು ಬರುತ್ತೆ. ಎಷ್ಟೋ ಜನ ಈ ದುಡ್ಡು ಬರುತ್ತೆ ಅಂತಂದೆ ಇದನ್ನೇ ಒಂದು ಪ್ರೊಫೆಷನ್ ಮಾಡ್ಕೊಂಡಿದ್ದಾರೆ. ಪ್ರೊಫೆಷನ್ ಮಾಡಿಕೊಂಡು ದುಡಿತಾ ಇದ್ದಾರೆ. ಆದರೆ ಈ ಥರ ವಿಡಿಯೋಗಳ ಮುಖಾಂತರ ಯೂಟ್ಯೂಬ್ನಿಂದ ದುಡ್ಡು ಬರಬೇಕು ಅಂತಂದರೆ ಆ ವಿಡಿಯೋಗಳು ಮಾನಿಟೈಸ್ ಆಗಬೇಕು. ಮಾನಿಟೈಸ್ ಆಗೋದು ಏನು ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿ ಈ ವಿಡಿಯೋಗಳು ಮಾಡಿದಾಗ ಆ ಚಾನಲ್ಗೆ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು ಇಷ್ಟು ಅಂತಂದು ವಾಚ್ ಟೈಮ್ ಇರಬೇಕು. ಎಷ್ಟೋ ಜನ ಇದು ಆಗೋದಕ್ಕೆ, ಈ ಕಂಡೀಷನ್ಗೆ ರೀಚ್ ಆಗೋದಕ್ಕೆ ಬಹಳ ಒದ್ದಾಡ್ತಿದ್ದಾರೆ. ಆದರೆ ನಂದು ಸುಲಭವಾಗಿ ಆಯಿತು. ಅಷ್ಟೇ ಅಲ್ಲ, 10,000 ಜನ ಮೇಲ್ಪಟ್ಟು ಸಬ್ಸ್ಕ್ರೈಬರ್ಸು, ಮಿಲಿಯನ್ ಗಟ್ಟಲೆ ವ್ಯೂಸ್ ಇದ್ದರೂ ಕೂಡ
ನಾನು ಈ ಮಾನಿಟೈಸೇಷನ್ಗೆ ಹೋಗಿರಲಿಲ್ಲ, ದುಡ್ಡು ಮಾಡೋ ಸುದ್ದಿಗೆ ಹೋಗಿರಲಿಲ್ಲ, ಏನೋ ಇನ್ಫಾರ್ಮೇಷನ್ ಕೊಡೋಣ, ಒಂದು ರೈತರಿಗೆ ಸಹಾಯ ಆಗಲಿ ಅಂತಂದು. ಆದರೆ ನಾನು ಏನಾದರೆ ಈ ವಿಡಿಯೋಗಳು ನಿಲ್ಲಿಸ್ಬಿಟ್ಟೆ, ಈ ಟೈಮ್ನಲ್ಲಿ ನನಗೆ ಕೆಲವು ಸಲಹೆಗಳು ಕೊಡೋಕ್ಕೆ ಶುರು ಮಾಡಿದ್ರು. ಏನು ಅಂತಂದರೆ, ನೀವು ಮಾನಿಟೈಸ್ ಮಾಡು, ದುಡ್ಡು ಬರೋಂಗೆ ಮಾಡಿಕೊಂಡ್ರೆ ನಿಮಗೂ ವಿಡಿಯೋಗಳು ಮಾಡೋಕ್ಕೆ ಒಂಥರ ಹುಮ್ಮಸ್ಸಿರುತ್ತೆ ಅಂತಂದು. ಇನ್ನು ಕೆಲವರು ನಿನಗೆ ದುಡ್ಡು ಬೇಕಂತಿದ್ರೆ ನಮಗೆ ಕೊಡಪ್ಪ, ಮಾನಿಟೈಸ್ ಮಾಡು ಅಂತಂದು ಕೂಡ ಪ್ರಚೋದನೆ ಮಾಡೋಕ್ಕೆ ಈ ಥರನೂ ಕೂಡ ಹೇಳಿದ್ರು. ಅದೇ ಅಲ್ಲದೆ ಈ ದುಡ್ಡು ಕೂಡ ಏನು ಇಂಡಿಯನ್ ಕರೆನ್ಸಿಯಿಂದ ಬರೋದಿಲ್ಲ, ಫಾರಿನ್ನಿಂದ ಡಾಲರ್ ರೂಪದಲ್ಲಿ ಬರೋದ್ರಲ್ಲಿದ್ದ ಸಮಾಜ ಸೇವೆ ಮಾಡ್ದಂಗೆ ಕೂಡ ಆಗುತ್ತೆ ಅಂತಂದು ಕೂಡ ಹೇಳಿದ್ದಾಯಿತು. ಈ ಕ್ರಮದಲ್ಲಿ ನನ್ನ ತಮ್ಮನೇ ಒಬ್ಬ ಇದ್ದಾನೆ, ಅವನ ಮಗ ತನೋಜ್ ಅಂತಂದು ಸಾಫ್ಟ್ವೇರ್ ಇಂಜಿನಿಯರು. ಆ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ. ಆ ಹುಡುಗ ಬಂದು, ದೊಡ್ಡಪ್ಪ ನಾನೇ ಮಾನಿಟೈಸ್ ಮಾಡಿಕೊಡ್ತೀನಿ ಅಂತಂದು ಮಾನಿಟೈಸ್ ಮಾಡ್ದ. ಈಗ ನೀವು ವಿಡಿಯೋಗಳು ನೋಡ್ತಾ ಇದ್ದರೆ, ಮೊದಲಾಗಿದ್ದರೆ ಅಡ್ವರ್ಟೈಸ್ಗಳು ಬರ್ತಾ ಇರಲಿಲ್ಲ. ಈಗ ಒಂದು 10-11 ವಿಡಿಯೋಗಳಿಂದ ಅಡ್ವರ್ಟೈಸ್ ಬರುತ್ತೆ. ಯಾಕೆ ಅಂತಂದರೆ ಆ ಅಡ್ವರ್ಟೈಸ್ಗಳ ಮುಖಾಂತರನೇ ದುಡ್ಡು ಕೊಡೋದು. ಈ ಥರ ಮಾನಿಟೈಸ್ ಆಯಿತು. ಇದರಲ್ಲಿದ್ದ ಈಗ ನಮ್ಮ ಮನೆಯವ್ರಿಗಾಗ್ಬೋದು, ಹೆಂಡತಿಗೆ, ನನ್ನ ಮಗಳು, ನನ್ನ ಮೊಮ್ಮಗೆ, ಇವ್ರಿಗೆಲ್ಲರಿಗೂ ಖುಷಿ. ನಮ್ಮ ಬಂಧುಗಳು ಕೂಡ ಎಷ್ಟೋ ಜನ ದುಡ್ಡು ಬರುತ್ತೆ ಅಂತಂದೇ ವಿಡಿಯೋನು ತುಂಬ ಶ್ರದ್ಧೆಯಿಂದ ಓಹೋ ಇಷ್ಟು ವ್ಯೂಸ್ ಬಂತು ಅದು ಇದು ಅಂತಂದು ನೋಡ್ತಾ ಇದ್ದಾರೆ. ಇದು ಒಂಥರ ದುಡ್ಡಿನ ಮಾಂತ್ರಿಕತೆ ಅಂತಂದು ಹೇಳ್ಬೋದು. ಮೊನ್ನೆ ನನ್ನ ಮಗಳು ಫೋನ್ ಮಾಡಿದ್ಲು, ಅಪ್ಪ ನೀನಾದರೂ ಈ ವಿಡಿಯೋಗಳು ನೋಡ್ತೀಯೋ ಇಲ್ಲೋ, ನಿನ್ನ ಮೊಮ್ಮಗ ಎದ್ದ ತಕ್ಷಣ ಎಷ್ಟು ವ್ಯೂಸ್ ಬಂತು, ಎಷ್ಟು ಜನ ಸಬ್ಸ್ಕ್ರೈಬರ್ ಬಂದರು, ಇವತ್ತು 70 ಜನ ಬಂದರು, 80 ಜನ ಬಂದರು ಅಂತಂದು ಖುಷಿಯಿಂದ ಹೇಳ್ತಾ ಇರ್ತಾನೆ ಎಗರಾಡ್ಕೊತ ಅಂತಂದು ಹೇಳಿದ್ರು. ನಾನು ಆಗಲೇ ಹೇಳಿದಾಗೆ ಇದು ದುಡ್ಡಿನ ಮಾಂತ್ರಿಕತೆ. ಇನ್ನು ವೈಯಕ್ತಿಕವಾಗಿ ನನ್ನ ವಿಚಾರನೇ ಹೇಳಬೇಕು ಅಂತಂದರೆ, ಪದೇ ಕೇಳ್ತಾರೆ, ನನ್ನ ಬಗ್ಗೆನೇ ಹೇಳಬೇಕು ಅಂತಂದರೆ, ನಾನು ಈ ಕುರಿ ಮೇಕೆಗಳ ಬಗ್ಗೆ ಈ ಫೋನ್ ಹಿಡ್ಕೊಂಡು ಹಿಂಗೆ ವಿಡಿಯೋ ಮಾಡೋಕ್ಕೆ ಹೋದಾಗ, ಶೂಟ್ ಮಾಡೋಕ್ಕೆ ಹೋದಾಗ ನನಗೆ ಒಂಥರ ಕೀಳಿರ್ಮೆ. ಏನು ಅಂತಂದರೆ, ಈ ವಯಸ್ಸಿನಲ್ಲಿ ಚಿಕ್ಕ ಹುಡುಗರ ಥರ ಈತ ಏನಪ್ಪ ಈ ವಿಡಿಯೋಗಳು ಮಾಡಿಕೊಂಡು ಅಂತಂದು ಇಲ್ಲ ಅಂದ್ಕೊತಾರೋ ಅಂತಂದು. ಅದು ಅಂದ್ಕೊಳ್ಳೋದು ಕೂಡ ಸಹಜ, ಅಂದ್ಕೊಳ್ತಾರೆ ಕೂಡ. ಇವಾಗ ಏನಾಯಿತು ಅಂತಂದರೆ, ಈಗ ದುಡ್ಡು ಬರುತ್ತೆ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾನೆಂದರೆ ಅವ್ರಿಗೆ ಕೂಡ ಆ ಬಗ್ಗೆ ಒಂದು ಗೌರವ ಇರುತ್ತೆ, ಇಲ್ಲಪ್ಪ ಮಾಡಂತಂದು. ಯಾಕಂದರೆ ನಮ್ಮ ಜನಗಳ ಅಭಿಪ್ರಾಯ ಕೂಡ ಈ ಥರನೇ ಇರುತ್ತೆ. ಯಾವುದಾದ್ರೂ ಪುಕ್ಕಟ್ಟೆ ಮಾಡಿದ್ರೆ ಅದು ಸಮಾಜ ಸೇವೆ ಆಗ್ಬೋದು, ಆದರ್ಶಕ್ಕೆ ಮಾಡ್ಬೋದು. ಇವನು ಕೆಲಸ ಇಲ್ಲದೆ ಮಾಡ್ತಾನೆ, ಇದೊಂದು ಹುಚ್ಚು ಅಂತಂದೆಲ್ಲ ಅಂದ್ಕೊಳ್ತಾರೆ. ಅದೇ ಅದಕ್ಕೆ ದುಡ್ಡು ಬರುತ್ತೆ ಅಂತಂದರೆ ಆ ಕೆಲಸಕ್ಕೆ ಗೌರವ ಬಂದುಬಿಡುತ್ತೆ. ಈಗ ಒಂದು ಕಡೆಯಿಂದ ಈ ಥರ ದುಡ್ಡಿನ ಮಾಂತ್ರಿಕತೆ, ಇನ್ನೊಂದು ಕಡೆಯಿಂದ ನನ್ನ ವಿಚಾರದಲ್ಲಿ ಕೂಡ ನನ್ನ ಕೀಳಿರ್ಮೆ ಇಲ್ದಂಗೆ ಈಗ ಏನಾದರೂ ಈ ಥರ ವಿಡಿಯೋಗಳು ಮಾಡಬೇಕು ಅಂದರೂ ಕೂಡ ನನಗೊಂಥರ ಹುಮ್ಮಸ್ಸು ಬಂದಂಗೂ ಆಯಿತು. ನೀವು ಈಗ ನೋಡ್ತಾ ಇರ್ಬೋದು, ಮೊದಲು ನಿಧಾನವಾಗಿ ವಿಡಿಯೋಗಳು ಬರ್ತಾ ಇದ್ವೇನೋ, ಈಗ ಸುಮಾರು 15-20 ದಿವಸದಲ್ಲಿ 10-11 ವಿಡಿಯೋಗಳು ಬಂದಿದ್ದಾವೆ, ನೀವು ಗಮನಿಸಿರ್ಬೋದು. ಇದು ಒಂಥರನ ಈ ದುಡ್ಡು ಬರೋಂಗೆ ಮಾಡಿದ್ದು ಕೂಡ ನನಗೂ ಹುಮ್ಮಸ್ಸು ಸಿಕ್ಕಿತು. ವಿಡಿಯೋಗಳು ಬರೋದಕ್ಕೆ ನಿಮಗೂ ವ್ಯೂವರ್ಸ್ ಏನು ಅಭಿಮಾನ ಪಟ್ಕೊಳ್ತಿದ್ದೀರಿ, ನೀವು ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಯಿತು. ಒಂದು ರೀತಿ ಒಳ್ಳೆಯದೇ ಆಯಿತು ಅಂತಂದಿರ್ಬೋದು. ಇನ್ನು ಮೇಲಿಂದ ನಾನು ವಿಡಿಯೋಗಳನ್ನ ಸಾಧ್ಯವಾದಷ್ಟು ಬೇಗ ಕೊಡ್ತಾ ಇರ್ತೀನಿ, ಪಕ್ಕಾ ಮಾಹಿತಿ ಕೊಡ್ತಾ ಇರ್ತೀನಿ. ಇಲ್ಲಿ ಇನ್ನೂ ಒಂದು ಹೇಳಬೇಕು, ದುಡ್ಡು ಬರುತ್ತೆ ಅಂತಂದು ಏನೋ ತಮ್ಮನೇಲಿ ಪೋಸ್ಟರ್ನಲ್ಲಿ ಒಂದು ಹಾಕೋದು, ಒಳಗಡೆ ಒಂದು ತೋರಿಸೋದು, ಫೇಕ್ ಮಾಡೋದು, ಸುಮ್ಮನೆ ವ್ಯೂಸ್ ಬರಲಿ ಆ ಥರ ಅಂತೂ ನಾನು ಸಾಧ್ಯವಾದಷ್ಟು ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ನಿಮ್ಗಾಗಲೇ ಗೊತ್ತು, ನಾನು ಆಗಲೇ ಹೇಳಿದ್ದೀನಿ, 10,000 ಮಾಡಬೇಕಂದ್ರೆ ಮಾನಿಟೈಸ್ ಯಾವಾಗಲೂ ಮಾಡ್ಬೋದಾಗಿತ್ತು. ಈಗ ಅನಿವಾರ್ಯವಾಗಿ ಈ ಥರ ಸಿಚುವೇಶನ್ ಬಂದಿದ್ರಲ್ಲಿದ್ದ ಮಾಡಿದ್ದಾಯಿತು. ಆದರೂ ಕೂಡ ನಾನು ಸಾಧ್ಯವಾದಷ್ಟೇನು ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ. ಅಂದಾಗೆ ಈಗ ನಾನು ಈ ಬ್ರೀಡಿಂಗ್ ಸುಲಭನ, ಫ್ಯಾಟ್ನಿಂಗ್ ಸುಲಭನ ಅಂತಂದು ಹೇಳ್ತಾ ಮ್ಯಾಟ್ರ್ ಡೈವರ್ಟ್ ಆಯಿತು. ಆದರೆ ಅದು ಸಕಾರಣವಾಗೇ ಆಯಿತು ಅಂತಂದು ನಿಮಗೂ ಅರ್ಥ ಆಗುತ್ತೆ. ಸ್ವಲ್ಪ ವಿಡಿಯೋ ಈಗ ಲೆಂತ್ ಆಯಿತು ಅಂತ ಅನಿಸುತ್ತೆ. 2ನೇ ಪಾರ್ಟ್ನಲ್ಲಿ ನಾನು ನಿಮಗೆ ಈ ಯಾವುದು ಸುಲಭ ಅನ್ನೋದು, ಈಗ ಯಾವುದು ಸುಲಭ ಅನ್ನೋದು ನಿಮಗೆ ಗೊತ್ತಾಗಿದೆ. ಆದರೆ ಫ್ಯಾಟ್ನಿಂಗ್ ಅನ್ನೋದು ಯಾಕೆ ಸುಲಭ, ಅದರಲ್ಲೂ ಕಷ್ಟ ಇದೆ.
ಬ್ರೀಡಿಂಗ್ ಅನ್ನೋದು ಕಷ್ಟ, ಆದರೂ ಅದು ಮಾಡಲೇಬೇಕು. ಯಾಕೆ ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳೋಕ್ಕೆ ಇವಾಗಲಿದ್ದಾನೆ ಆಲೋಚನೆ ಮಾಡ್ತಾ ಧ್ಯಾನಿಸ್ತಾ ನಿಮಗೆ ಆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.